Happy Bharat, happy world, rich Bharat, rich world. Friends, welcome to Money Number. Nanu Nimma Preetiya Chandana Shri numerologist and money energy coach and also a certified Hopono healer. Friends, now lucky numbers, lucky mobile numbers, lucky names, lucky bank account numbers, lucky marriage dates and lucky ವೆಹಿಕಲ್ ನಂಬರ್ಸ್ನ ಕೊಡ್ತಾ ಇರ್ತೀವಿ. ಈ ಪಂಚರತ್ನಗಳನ್ನ ಯಾರಾದರೆ ಅವರ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೋ ಅವರು ಕೀರ್ತಿ ಪ್ರತಿಷ್ಠೆಗಳನ್ನ ಎಲ್ಲವನ್ನು ಬೇಗನೆ ಅವ್ರ ಲೈಫಲ್ಲಿ ಪಡಿತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಕಂಪ್ಲೀಟಾಗಿ ನ್ಯೂಮರಾಲಜಿ ಮೇಲೆ ನಂಬಿಕೆ ಇರೋರು ಮಾತ್ರನೇ ನಮ್ಮನ್ನು ಕನ್ಸಲ್ಟ್ ಆಗಿ ಈ 5 ಪಂಚರತ್ನಗಳನ್ನ ನೀವು ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಅಪಾರವಾದ ಮಿರಾಕಲ್ಸ್ನ ನಿಮ್ಮ ಲೈಫಲ್ಲಿ ನೋಡ್ತೀರಾ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತಾ ಇರ್ತೀನಿ, ತುಂಬ ಜನ ಕೇಳ್ತಾ ಇರ್ತಾರೆ, ನಾವು ಈ ಥರ ಸೆಕ್ಷನ್ಗೆ ಪ್ಲ್ಯಾನ್ ಮಾಡಿದ್ದೀವಿ, ಡೇಟ್ಸ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ನಾನು ಇಲ್ಲಿ ಈ ವಿಡಿಯೋ ಮಾಡೋಕ್ಕೆ ಕಾರಣನೇ ಆ ಒಂದು ಡೇಟ್ಸ್ ಯಾವ ಮಂತಲ್ಲಿ ಯಾವುದೇ ಮಂತಲ್ಲಾಗಲಿ ನೀವು, ನಾನಂತೂ ಎಂಕರೇಜ್ ಮಾಡೋದಿಲ್ಲ, ಸೆಕ್ಷನ್ ಎಂಕರೇಜ್ ಅಂತೂ ಮಾಡೋದೇ ಇಲ್ಲ. ಸಹಜವಾಗಿ ಡೆಲಿವರಿ ಆದ್ರೇ ಆ ಒಂದು ತಾಯ್ತನ ಅನ್ನೋದು ನಿಮಗೆ ಸಹಜವಾಗಿ ಬರುತ್ತೆ. ಆ ನೋವೇನು, ಆ ಪ್ರೀತಿ, ಆ ಬಾಂಡಿಂಗ್, ಆ ಮಗುವಿನ ಜೊತೆ ಬಾಂಡಿಂಗ್ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸೆಕ್ಷನ್ ಮಾಡಲೇಬೇಕು, ವಿಧಿ ಇಲ್ಲ. ಮಗುಗೋ ಅಥವಾ ತಾಯಿಗೋ ತೊಂದರೆ ಆಗುತ್ತೆ ಅಂತ ನಿಮ್ಮ ಡಾಕ್ಟರ್ಸ್ ಏನಾದರೂ ಸಜೆಸ್ಟ್ ಮಾಡಿ ಪರ್ಪಸ್ಫುಲ್ಲಾಗಿ ನೀವು ಸೆಕ್ಷನ್ ಆಗಬೇಕು ಅಂತ ಗಟ್ಟಿಯಾಗಿ ಹೇಳಿದರೆ ಮಾತ್ರ ಸೆಕ್ಷನ್ಗೆ ಹೋಗಿ, ಇಲ್ಲಾಂದರೆ ನಾರ್ಮಲ್ ಡೆಲಿವರಿಗೆ ಹೋಗಿ. ಈವನ್ ನಾರ್ಮಲ್ ಡೆಲಿವರಿ ಆಗಲಿ ಸೆಕ್ಷನ್ ಆಗಲಿ, ನೀವು ಈ ಡೇಟ್ಸ್ನಲ್ಲಿ ನಿಮ್ಮ ಮಕ್ಕಳು ಹುಟ್ಟಿದ್ರೆ ಅಂತ ಒಳ್ಳೆ ಬುದ್ಧಿವಂತರಾಗ್ತಾರೆ. ಕೀರ್ತಿನ, ನೇಮ್ನ, ಫೇಮ್ನ ಎಲ್ಲನೂ ಪಡಿತಾರೆ. ಅವರ ಒಂದು ಜೀವನದಲ್ಲಿ ವಿಜಯಗಳನ್ನ ನೋಡ್ತಾರೆ, ಒಳ್ಳೆ ಟಾಪ್ ಪೊಸಿಷನ್ಸ್ಗೆ ಹೋಗ್ತಾರೆ. ಈ ಒಂದು ಡೇಟ್ಸ್ನ ನಾನು ಕೊಡ್ತಾ ಇದ್ದೀನಿ, ನೀವು ಪ್ಲ್ಯಾನ್ ಮಾಡಿಕೊಂಡು ಮಾಡಿಸ್ಕೋಬೋದು. ಸೊ ನೀವು ಎವ್ರಿ ಮಂತ್ ಯಾವುದೇ ತಿಂಗಳಲ್ಲಿ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಆ್ಯಂಡ್ 3ನೇ ತಾರೀಕು ಆ್ಯಂಡ್ 12ನೇ ತಾರೀಕು ಮಾಡ್ಕೋಬೋದು ಆ್ಯಂಡ್ 21ನೇ ತಾರೀಕು ಆ್ಯಂಡ್ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು, 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು, 9ನೇ ತಾರೀಕು, 9ನೇ ಡೇ, 9, 18, 27. ಸೊ ಈ ಡೇಟ್ಸ್ನಲ್ಲಿ ನೀವು ಮಾಡ್ಕೊಳ್ಳಿ. ಫಸ್ಟ್ ಪ್ರಿಫರೆನ್ಸ್ ನಾನು ಯಾವಾಗಲೂ 1 ಬ್ಯೂಟಿಫುಲ್, 5, 6 ಬ್ಯೂಟಿಫುಲ್. ಸೊ ಈ ಡೇಟ್ಸ್ನಲ್ಲಿ ಯಾವುದೇ ತಿಂಗಳಲ್ಲಿ ಈ ಡೇಟ್ಗಳಲ್ಲಿ ನೀವು ಸೆಕ್ಷನ್ಗೆ ಹೋಗ್ಬೋದು. ಅಥವಾ ಈಗೆಲ್ಲ ಮಾಡರ್ನ್ ಟೆಕ್ನಾಲಜೀಸ್ ಬಂದಿರೋದ್ರಿಂದ 1-2 ದಿನ, 1 ದಿನ ಗ್ಯಾಪ್ ಇರೋದೇ ಡೇಟ್ ಹೆಚ್ಚು ಕಮ್ಮಿ ಇದೆ ಅನ್ನೋವಾಗ ಸಹ ಕೆಲವೊಂದು ಮೆಡಿಸಿನ್ಸು ಅಥವಾ ಇಂಜೆಕ್ಷನ್ಸ್ ಕೊಟ್ಟು ನಾರ್ಮಲ್ ಡೆಲಿವರಿ ಆಗೋ ಥರ ಸಹ ಮಾಡ್ತಾ ಇದ್ದಾರಲ್ವ. ಸೊ ಟೆಕ್ನಾಲಜಿಯಲ್ಲಿ ತುಂಬ ಮುಂದೆ ಇದ್ದೀವಿ ಇವಾಗ ನಾವು. ಸೊ ಅದ್ರ ಪ್ರಕಾರ ಸಹ ನಾರ್ಮಲ್ ಡೆಲಿವರಿಗೂ ಈ ಡೇಟ್ಸಲ್ಲಿ ಹೋಗ್ಬೋದು, ಅಥವಾ ನೀವು ಸೆಕ್ಷನ್ಗಾದರೂ ಹೋಗ್ಬೋದು. ಸೊ ನಿಮ್ಮ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಲಿಕ್ಕೆ ಮಾತ್ರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಡೇಟ್ಸ್ ತುಂಬ ಅದ್ಭುತವಾಗಿ ಬೆರೀತಾರೆ. ನಿಮ್ಮ ಮಕ್ಕಳು ಒಳ್ಳೆ ಟಾಪ್ ಪೊಸಿಷನ್ಗೆ ಹೋಗ್ತಾರೆ, ಒಳ್ಳೆ ಎಜುಕೇಷನ್ ಪಡಿತಾರೆ, ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ಸ್ ಆಗ್ತಾರೆ. ಈ ಡೇಟ್ಸ್ನಲ್ಲಿ ಹುಟ್ಟಿದವರು ತುಂಬ ಚೆನ್ನಾಗಿರುತ್ತೆ ಈ ಡೇಟ್ಸು. ಈ ಡೇಟ್ಸಲ್ಲಿ ನೀವು ಸೆಕ್ಷನ್ ಆದರೂ ಮಾಡ್ಕೊಳ್ಳಿ ಅಥವಾ ನಾರ್ಮಲ್ ಆದರೂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಈ ಡೇಟ್ಸ್ ಅಂದರೆ ನೀವು ಕೇಳ್ಬೋದು, ಮೇಡಮ್ ಹಾಗಾದರೆ ಬೇರೆ ಡೇಟ್ಸ್ ಎಲ್ಲ ಒಳ್ಳೇದಲ್ವಾ ಅಂತ. ಒಳ್ಳೇದಲ್ಲ ಅಂತ ಅಲ್ಲ, ಆ ಡೇಟ್ಸ್ಗಿಂತ ಈ ಡೇಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಉತ್ತಮ. ಹಾಗಾದರೆ ಆ ಡೇಟ್ಸ್ನಲ್ಲಿ ಹುಟ್ಟಿದವರೆಲ್ಲ ಮಕ್ಕಳಲ್ಲ, ಆ ಥರ ಅಲ್ಲ ಫ್ರೆಂಡ್ಸ್. ಆ ನಂಬರ್, ಆ ಸ್ಪೆಸಿಫಿಕೇಷನ್ಸ್ ಇದ್ದೇ ಇರುತ್ತೆ. ಬಟ್ ನ್ಯೂಮರಾಲಜಿಯಲ್ಲಿ ಕೆಲವೊಂದು ನಂಬರ್ಸ್ ನಿಮಗೆ ತುಂಬ ಒಳ್ಳೆ ಫಲಿತಗಳನ್ನ ಕೊಡುವಂಥ ನಂಬರ್ಸ್ ಅನ್ನೋದು ಇರುತ್ತಲ್ವ. ಸೊ ಅದ್ರ ಪ್ರಕಾರ ನಾನು ಈ ಡೇಟ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಫ್ ಯು ಆರ್ ಚೂಸಿಂಗ್, ನಿಮ್ಮ ಕೈಯಲ್ಲಿ ನಿಮ್ಮ ಒಂದು ಮಗುವಿನ ಡೇಟ್ ನಿಮ್ಮ ಕೈಯಲ್ಲಿ ಇರುವಾಗ ನಾನು ಹೇಳ್ತಾ ಇರೋದು, ಸಜೆಸ್ಟ್ ಮಾಡಿದ್ದಲ್ಲಿ ನಿಮ್ಮ ಡಾಕ್ಟರ್ಸ್, ಸೊ ಯು ಕ್ಯಾನ್ ಗೋ ಫಾರ್ ದೀಸ್ ಡೇಟ್ಸ್ ಫಾರ್ ಸೆಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ನಾರ್ಮಲ್ ಡೆಲಿವರಿ ಆಗೋರು ಕೂಡ ಇವಾಗ ಇನ್ ಕೇಸ್
ನಿಮಗೆ 30ನೇ ತಾರೀಕು 31ನೇ ತಾರೀಕು ನಾನು ಕೊಟ್ಟಿದ್ದಾರೆ ಅಂದರೆ ಯು ಕ್ಯಾನ್ ಗಿವ್ ದ ಡೇಟ್ ಟು ಡಾಕ್ಟರ್ ಅಂತ ಅದು ಸಹ ಮಾಡ್ಕೋಬೋದು. ನಾರ್ಮಲ್ ಡೆಲಿವರಿ ಸಹ ಮಾಡ್ಕೋಬೋದು. ನೀವು ಈ ಡೇಟ್ಸ್ನಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಟೈಮಿಂಗ್ಸ್ ಹೇಳೋದು ಮರ್ತೋಗ್ತಾ ಇದೆ. ಸೊ ಟೈಮಿಂಗ್ ನೀವು ಇಫ್ ಸಪೋಸ್ ನಾರ್ಮಲ್ ಡೆಲಿವರಿಯಲ್ಲಿ ಟೈಮಿಂಗ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಮಾಡೋಕ್ಕಾಗೋದಿಲ್ಲ. ಆದರೆ ಸೆಕ್ಷನಲ್ಲಿ ನೀವು ಸಿಸೇರಿಯನ್ಗೆ ಹೋಗೋದಾದಲ್ಲಿ ನಿಮಗೆ ಟೈಮಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಬ್ರಾಹ್ಮಿ ಮುಹೂರ್ತ ಯಾವಾಗಲೂ ಒಳ್ಳೆಯದು ಫ್ರೆಂಡ್ಸ್. ವಿತಿನ್ 5:30 ಈ ಡೇಸಲ್ಲಿ ನೀವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 5:30 ಒಳಗಡೆ ಆದರೆ ತುಂಬ ಒಳ್ಳೆಯದು. ಯಾಕಂದರೆ ಆ ಟೈಮಲ್ಲಿ ಯಾವ ದೋಷಗಳಿರಲ್ಲ, ಯಾವ ಗ್ರಹಗಳ ಒಂದು ಕಾಟ ಇರೋದಿಲ್ಲ, ನಿಮಗೆ ಗುಳಿಕಾಲ ಯಮಗಂಡ ಕಾಲ ಇವೆಲ್ಲ ಏನೂ ಬರೋದಿಲ್ಲ. ಅದಕ್ಕಾಗಿ ನೀವು ಈ ಬ್ರಾಹ್ಮಿ ಮುಹೂರ್ತನ ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಹ್ಯಾಪಿ ಭಾರತ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಇದನ್ನು ಎಂಕರೇಜ್ ಮಾಡಿ. ಥ್ಯಾಂಕ್ ಯು.